ಯಾಕಂತಂದರೆ ಪ್ರತಿ ತಿಂಗಳು ಒಂದೊಂದು ದಿವಸ ಮೊದಲನೇ ಭಾನುವಾರ ಇಲ್ಲಿ ಸೇರ್ತಾ ಇದ್ದೀವಿ. 9-10 ಜನದಿಂದ ಸ್ಟಾರ್ಟ್ ಆಗಿರೋದು ಇವತ್ತು ಸಾವಿರಾರು ಜನ ಸೇರ್ತಾರೆ. ಉದ್ದೇಶ ಇಷ್ಟೇ, ಏನೋ ಒಂದು ನಮ್ಗೆ ಅನುಕೂಲ ಆಗುತ್ತೆ, ಪಿಂಚಣಿಯಿಂದ ಏನಾದರೂ ಒಂದು ಅನುಕೂಲ ಆಗುತ್ತೆ ಮಾಡ್ತಾರೆ ಅನ್ನುವ ಉದ್ದೇಶದಿಂದ ತಾವೆಲ್ಲರೂ ಬಂದಿದ್ದೀರಾ. ಈಗ ನೋಡಿದರೆ ಅಲ್ಲಿ ತಿಂಗಳಿಗೊಂದು ಸಾರಿ PF ಆಫೀಸ್ ಹತ್ರ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ತಿಂಗಳಿಗೊಂದು ಸಾರಿ ಮೊದಲೇ ಭಾನುವಾರ ಇಲ್ಲಿ ಸೇರ್ತಾ ಇದ್ದೀವಿ. ಎಲ್ಲ ವಿಷಯಗಳು ತಮಗೆ ಗೊತ್ತಿದೆ. ಆ ವಿಷಯಗಳೆಲ್ಲ ಬಗ್ಗೆ ನಮ್ಮ ಅಧ್ಯಕ್ಷರು, ನಮ್ಮ ನಾಯಕ ಸುಬ್ಬಣ್ಣ ಅವರು ಎಲ್ಲ ಹೇಳಿದ್ದಾರೆ. ಆದರೆ ಇದನ್ನು ಮುಂದಕ್ಕೆ ಹೋಗ್ತಾ ಇದೆ. ಮುಂದಿನ ತಿಂಗಳು 6 ತಿಂಗಳು 3 ತಿಂಗಳು ಅಂತ ಹೇಳ್ತಾ ಬರ್ತಾ ಇದ್ದವರು ಏನೋ ಒಂದು ನೆಪ ಹೇಳ್ಕೊಂಡು ಮುಂದಕ್ಕೆ ತಳ್ತಾ ಇದ್ದಾರೆ. ಯಾಕೆಂತಂದು ಸರಿಯಾಗಿ ಉತ್ತರ ಯಾರಿಗೂ ಸಿಗ್ತಾ ಇಲ್ಲ. ಒಂದು ಕಡೆ ಡೆಲ್ಲಿಯಲ್ಲಿ ಅಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾಗದಂಥ ಕಮಾಂಡರ್ ಅಶೋಕ್ ರಾವತ್ ರವರು, ಆಮೇಲೆ ರಮಾಕಾಂತ್ ನಗರ ಸಾಹೇಬ್ ಮುಂತಾದವರು ಎಲ್ಲ 60-70 ವರ್ಷ ಮೇಲ್ಪಟ್ಟವ್ರೆ. ಒಂದು ಕಡೆ ಸುಪ್ರೀಂ ಕೋರ್ಟ್ ಮುಖಾಂತರ, ಇನ್ನೊಂದು ಕಡೆ ಪ್ರತಿಯೊಂದು ರಾಜ್ಯದಲ್ಲೂ ಸಂಘಟನೆಗಳನ್ನ ಕಟ್ಟುತ್ತಾ ಪ್ರತಿಯೊಂದು ರಾಜ್ಯದಲ್ಲೂ ಈ ಹೋರಾಟಗಳನ್ನು ಮುನ್ನಡೆಸುತ್ತಾ ಡೆಲ್ಲಿವರೆಗೂ ತಲುಪಿದ್ದಾರೆ. ಈಗ ಅಂತಿಮವಾಗಿ ಹೋದ 23 ಡಿಸೆಂಬರಲ್ಲಿ ಇದೇ ಥರ ಜುಲೈಯಲ್ಲಿ ಡಿಸೆಂಬರ್ 8 ಇದೇ ಥರ ನಡೀತು. ಅಲ್ಲಿ ಕೂಡ ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದರು. ಅಲ್ಲಿ ಈ ಉಪವಾಸ ಸತ್ಯಾಗ್ರಹ ನೋಡಿಕೊಂಡು ಇನ್ನು ದೇಶ ಎಲ್ಲ ರಾಜ್ಯಗಳಿಂದ ಎಲ್ಲಿ ಇದು ಪ್ರಬಲವಾಗುತ್ತೋ ಅಂತ ಅನ್ನೋ ಇದರ ಮೇಲೆ ಅದಕ್ಕೆ ಸಂಬಂಧಪಟ್ಟ ಮಿನಿಸ್ಟ್ರು PF ಆಫೀಸ್ನವ್ರು ಬಂದು, ನೀವು ವಯಸ್ಸಾಗಿರೋರು ಆರೋಗ್ಯ ಕಾಪಾಡ್ಕೊಳ್ಳಿ, ಮೊದಲು ನಿಮ್ಮ ಬೇಡಿಕೆ ಏನಿದ್ರು ನಾವು ಈಡೇರಿಸ್ತೀವಿ, ಈಡೇರಿಸ್ಕೊತೀವಿ. ಆಮೇಲೆ 7,500 ನಿಮ್ದೇನಿದೆ ಡಿಮ್ಯಾಂಡು DA ಮೆಡಿಕಲ್ ಬೆನಿಫಿಟ್ ನಾವು ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು 2-3 ಸಾರಿ ನಮಗೆ ಒಂಥರ ಮೋಸ ಮಾಡಿದ್ದಾರೆ ಸ್ನೇಹಿತರೆ. ಆದರೆ ಈ ಮೊಸಳೆ ಕಣ್ಣೀರಂತಾರಲ್ಲ, ಈ ಥರ ನಾವೆಲ್ಲ ಸೇರಿದಾಗ, ಸ್ಟ್ರೈಕ್ ಮಾಡಿದಾಗ, ಧರಣಿ ಮಾಡಿದಾಗ, ಉಪವಾಸ ಸತ್ಯಾಗ್ರಹ ಮಾಡಿದಾಗ ಈ ಥರ ಮೇಲಿನವ್ರು ಬರ್ತಾರೆ, ಮಿನಿಸ್ಟ್ರು, ಅದು ಸಂಬಂಧಿಸಿದವ್ರು ಬರ್ತಾರೆ. ಆ ಒಂದು ಅವ್ರ ಮಾತಿಗೆ ಮಾಡಿದಾಗ ನಾವೇನು ಮಾಡಿದ್ವಿ, ಏನೋ ಮಾಡ್ತಾರಲ್ಲ ಅನ್ನೋದ ಮೇಲೆ ಅಲ್ಲಿ ಕೈ ಬಿಟ್ಟರು. ಆದರೆ ಟೈಮ್ ಕೊಟ್ಟರು ಅವ್ರಿಗೆ. ಆ ಟೈಮ್ ಕೊಟ್ಟಿದ್ದು ಉದ್ದಕ್ಕೂ ನಡೀತಾರೆ, ಹೋಗ್ತಾನೆ ಇದೆ. ಹೋದ ಸಾರಿ ಬಜೆಟಲ್ಲೇ ಏನಾದರೂ ಇದು ಮಾಡಬೇಕು ಅಂತಂದ್ಬಿಟ್ಟು ಭಾಳ ಪ್ರಯತ್ನ ಮಾಡಿದರು. ಅದಕ್ಕೆ ನೀವು ಎಲ್ಲ ಸೇರಿ ಲಾಲ್ಬಾಗಲ್ಲಿ ಮತ್ತು PF ಕಮಿಷನರ್ ಆಫೀಸ್ ಹತ್ರ ಎಷ್ಟೋ ಸಾವಿರಾರು ಸಂಖ್ಯೆಯಲ್ಲಿ ಪ್ರೊಟೆಸ್ಟ್ ಮಾಡಿದ್ದೀವಿ. ತಾವೆಲ್ಲರೂ ಅದನ್ನೆಲ್ಲ ನೋಡಿದ್ದೀರಾ. ಆದರೆ ಈ ನಮ್ಮ ನಾಯಕರಲ್ಲಿ ಒಂದು ವಿನಂತಿ, ಈ ಮನವಿ ಪತ್ರಗಳನ್ನ ಕೊಡ್ತಾ ಇದ್ದೀವಿ ಎಲ್ಲಿ PF ಆಫೀಸ್ ಹತ್ರ. ಮೊನ್ನೆ ಮನವಿ ಪತ್ರ ಕೊಟ್ಟಾಗ ಅದಕ್ಕೆ ಸಂಬಂಧಿಸಿದ ಮೋಸ್ಟ್ಲಿ ಅವರು ಮೇಡಮ್ ಕಮಿಷನರ್ ಅವ್ರ ಗ್ರೇಡ್ನವರೇ ಇರ್ಬೋದು, ಅವ್ರು ಮಾತಾಡಿದ್ದು ಸ್ಪಷ್ಟವಾಗಿ ನಾನು ಕೇಳಿಸ್ಕೊಂಡೆ. ಇದಕ್ಕೆ ನಾನು ಆ ಪ್ರೊಟೆಸ್ಟ್ ಸಭೆಗೆ ನಾನು ಬಂದಿರಲಿಲ್ಲ, ಕೇಳಿಸ್ಕೊಂಡೆ. ನೀವು ಕೊಡ್ತಾ ಇರೋದೆಲ್ಲ ನಾವು ತಗೊಂತಾ ಇದ್ದೀವಿ, ಮನವಿ ಪತ್ರಗಳೆಲ್ಲ 3-4 ಕೊಡ್ತಾ ಇದ್ದೀರಲ್ಲ. 95ರಿಂದ 2014 ಮಧ್ಯೆ ಒಂದಿದು, 2014ರಿಂದ ಈ ಕಡೆ ಹೈಯರ್ ಪೆನ್ಷನ್ ಒಂದು, ಮತ್ತೆ ಕೋರ್ಟಿಂದ ಆಗಿರೋದು ಕೋರ್ಟ್ ಕಾಪಿ ಎಲ್ಲ ತಗೊಳ್ತಾ ಇದ್ದೀನಿ. ಒಂದು ನಾನು ಇಲ್ಲಿ ಇಟ್ಕೊಂತ ಇಲ್ಲ, ಅಲ್ಲಿಗೆ ಅದು ಎಲ್ಲಿಗೆ ಸೇರಬೇಕೋ ಅಲ್ಲಿಗೆ ಮುಟ್ಟಿಸ್ತಾ ಇದ್ದೀನಿ. ಅಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ. ನಮ್ಮ ಕೆಲಸ ನಾವು ಮಾಡಿದ್ದೀನಿ ಅಂತಲೇ ಹೇಳ್ತಾ ಇದ್ದಾರೆ ಮೇಡಮ್. ಆದರೆ ತಮ್ಗೆಲ್ಲರಿಗೂ ಗೊತ್ತಿದೆ, ಆ ಮೇಡಮ್ ಒಬ್ಬರಿಂದಾನೇ ಬೆಂಗಳೂರಲ್ಲಿರ್ತಕ್ಕಂಥ PF ಆಫೀಸ್ ಒಂದರಿಂದನೇ ನಮ್ಮ ಬೇಡಿಕೆಗಳು ಸಾಧ್ಯವೇ ಇಲ್ಲ. ಅದು ಏನಿದ್ರು ನಡಿಬೇಕಾಗಿರೋದು ಡೆಲ್ಲಿ ಮಟ್ಟದಲ್ಲೇ ಬರಬೇಕಾಗಿರೋದು. ಅವ್ರು ಹಂಗೆ ಅದೇ ಹೇಳಿದ್ರು. ಅಲ್ಲಿಂದ ಏನು ಕಳಿಸಿದ್ರೆ ನಾನೆಲ್ಲ ರೆಡಿ ಆಗಿದ್ದೀನಿ, ಅವ್ರೇನೋ ಆರ್ಡರ್ ಬಂದಿದೆ ಅಂತಂದರೆ ಒಂದೇ ತಿಂಗಳಲ್ಲಿ ಬೇಕಾದ್ರೆ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ. ಅದು 7,500 ಇರ್ಬೋದು, ಅಥವಾ 5,000 ಇರ್ಬೋದು, ಹೈಯರ್ ಪೆನ್ಷನ್ ಇರ್ಬೋದು. ಅಲ್ಲಿಂದ ಆರ್ಡರ್ ಬಂದ ತಕ್ಷಣ ನಾನು ಒಂದೇ ತಿಂಗಳಲ್ಲಿ ನಂಗೆ ಟೈಮ್ ಕೊಡಿ ಸಾಕು. ನೀವು ಪ್ರತಿ ತಿಂಗಳು ಬರ್ತಾ ಇದ್ದೀರಾ, ಎಲ್ಲ ಹಿರಿಯರು, ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಕೂಡ ಬದಿಗೊತ್ತಿ ನೀವು ಬರ್ತಾ ಇದ್ದೀರಾ. ಅದು ನನ್ನ ಗಮನಕ್ಕೆ ಬಂದಿದೆ. ಇದು ಮಾಡೋಕ್ಕೆ ನಾವೆಲ್ಲ ರೆಡಿ ಆಗಿದ್ದೀವಿ, ಅಲ್ಲಿಂದ ಬರಬೇಕು ಅಂತಂದರು. ಆದರೆ ಇವ್ರ ಕಡೆಯಿಂದ ಏನೂ ಆಗಲಿಲ್ಲ. ಈಗ ಡೆಲ್ಲಿಯಲ್ಲಿ ಉಪವಾಸ ಸತ್ಯಾಗ್ರಹ ಅಂತಂದು ಫೈನಲ್ ಅಂದ್ಕೋಬೋದು, ಒಂದು ನಡೀತಾ ಇದೆ. ತಾವೆಲ್ಲರೂ ಸಾಧ್ಯವಾದಷ್ಟು ಇಲ್ಲಿಗಿಂತ ಹೆಚ್ಚಿಗೆ ಜನ ಅಲ್ಲಿ ಹೋದಲ್ಲಿ
ಈಗ ಅಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇರೋ ಒಂದು ಮನವಿ ನಂದು. ಹೋದ ಸಾರಿ 2ನೇ ಸಾರಿ 2 ವರ್ಷದ ಹಿಂದೆ ಬಂದಂಗೆ ಅವರು ಬರ್ತಾರೆ, ಜ್ಯೂಸ್ ಕೊಡ್ತಾರೆ, ಬೇಡ ನಿಮಗೆ ಆರೋಗ್ಯ ಕಾಪಾಡ್ಕೊಳ್ಳಿ, ನಿಮ್ಮ ಪ್ರಾಣ ಕಾಪಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಮೊಸಳೆ ಕಣ್ಣೀರು ಹಾಕ್ಸ್ತಾರೆ. ನಾವೆಲ್ಲ ಸರಿ ಮಾಡಿಸ್ತೀವಿ, ನೀವು ಎದ್ದು ಹೋಗಿ ನಾವು ಟೈಮ್ ಕೊಟ್ಟು ಸ್ವಲ್ಪ ಟೈಮ್ ಕೊಡ್ತೀವಿ ಅಂತ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು. ಹೊಸದಾಗಿ ಬಂದಿದ್ದಾರೆ, ನಮಗೊಂದು 7-8 ತಿಂಗಳು ಆಗಿದೆ ನಾನು ಬಂದು, ಇನ್ನೂ ಒಂದು ವರ್ಷ ಟೈಮ್ ಬೇಕು ಅಂತ ಯಾರೋ ಮುನ್ಸೂಪ್ ಮಾಡಿವಾನ ಯಾರೋ ಮಿನಿಸ್ಟರ್ ಹೇಳಿದ್ರು ಅಂತಂದ್ಬಿಟ್ಟು. ಆದರೆ ಹಿಂದೆ ಇದ್ದವ್ರು ಏನಾದರೂ ಅವ್ರ ಕಡೆನೂ ನೀವು ಹೋಗಿ ಅಂತ ಬಾಯ್ ಪಡ್ಕೊಂಡಿದ್ದೀವಲ್ಲ, ಅಂದರೆ ಹೋಗಿ ಅವ್ರಿಗೂ ಮನವಿ ಪತ್ರಗಳು ಕೊಡ್ತಾ ಬಂದಿದ್ದೀವಿ. ಅವ್ರು ಹೋದ್ರು, ಇನ್ನೊಬ್ರು ಬಂದರು. ಈಗ ಇನ್ನೊಂದು ವರ್ಷಕ್ಕೆ ಇನ್ನೊಬ್ರು ಬರ್ತಾರೆ. ಅವ್ರು ಬಂದಾಗಲೆಲ್ಲ ಅವ್ರು ಸ್ಟಡಿ ಆಗೋಕ್ಕೇನೆ 1 ವರ್ಷ 2 ವರ್ಷ ತಗೊಂಡ್ರೆ, ಈಗಲೇ 1 ವರ್ಷಕ್ಕೆ 10,000 15,000 20,000 ಸತ್ತೋಗ್ತಾ ಇದ್ದೀವಿ ನಾವು. ಇನ್ನು ಅವ್ರು ಸ್ಯಾಂಕ್ಷನ್ ಮಾಡೋದು ಯಾವಾಗ? ಅದು ನಾವು ಉಪಯೋಗಿಸ್ಕೊಂತೀವ? ಇದೊಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಸ್ನೇಹಿತರೆ. ಎಲ್ಲರಿಗೂ ನಿಮ್ಮ ಮನಸ್ಸಲ್ಲೇ ಇರುವುದೇ, ಏನೋ ನಾವು ಬದುಕಿ ಇರುವಾಗಲೇ ಏನಾದರೂ ಆದರೆ ಅದನ್ನು ಅನುಭವಿಸೋಣ ಅನ್ನೋದು ಒಂದು ಸ್ವಾರ್ಥ ನಮ್ಮದು. ನಾವೇ ಅನುಭವಿಸೋಣ ಅಂತ. ನಾವು ಸತ್ತೋದ್ರೆ ಇನ್ಯಾರಿಗೋ ಕೊಡ್ತಾರೋ ಇಲ್ಲೋ. ಆದರೆ ಸಂಘಟನೆ ಮುಖಾಂತರ ಪ್ರಯೋಜನ ಇಲ್ಲ ಅಂತಂದ್ಬಿಟ್ಟು ನಾನು ಯಾವತ್ತೂ ಹೇಳ್ತಾ ಇಲ್ಲ. ಈ ಸಂಘಟನೆಗಳು ನೀವೆಲ್ಲ ಈ ಥರ PF ಆಫೀಸ್ ಹತ್ರ ಲಾಲ್ಬಾಗ್ ಇದರಲ್ಲಿ ನಾವು ಪ್ರೊಟೆಸ್ಟ್ ಮಾಡಿ ಈ ಸುದ್ದಿಗಳು ಅಲ್ಲಿವರೆಗೂ ಮುಟ್ಟಿದ್ದಾವೆ. ಅದಕ್ಕೋಸ್ಕರ ಸಾಕಷ್ಟು ಬದಲಾವಣೆ ಆಗಿದೆ.